ಪಚ್ಚೆ ಕರ್ಪೂರ. ಕರ್ಪೂರವನ್ನು ತಿರುಮಲೆಯಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಪ್ರತಿದಿನವೂ ನೀಡುತ್ತಾರೆ. ಭಕ್ತಾದಿಗಳು ಸ್ವಾಮಿಗೆ ಕಾಣಿಕೆ ಕಳುಹಿಸಿದರೆ ದೇವಸ್ಥಾನದವರು ಪಚ್ಚೆ ಕರ್ಪೂರದ ಪ್ರಸಾದ ಕಳಿಸುತ್ತಾರೆ. ಇದನ್ನು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. 1. ಸ್ವಾಮಿಯ ಪಚ್ಚೆ ಕರ್ಪೂರವನ್ನು ಹಾಲಿಗೆ ಹಾಕಿಕೊಂಡು ಕುಡಿದರೆ ಸ್ವಾಮಿಯ ಪ್ರಸಾದ ಸೇವಿಸಿದಂತೆ ಆಯಿತು. 2. ಪಚ್ಚೆ ಕರ್ಪೂರವನ್ನು ಕೊಬ್ಬರಿ ಎಣ್ಣೆಯಲ್ಲಿ ಮಿಶ್ರಣ ಮಾಡಿ ತಲೆಗೆ ಹಚ್ಚಿಕೊಂಡರೆ ಕೂದಲು ಸುಗಂಧಮಯವಾಗಿರುತ್ತದೆ ಮತ್ತು ಹೊಟ್ಟು ಏಳುವುದಿಲ್ಲ. 3. ಪಚ್ಚೆ ಕರ್ಪೂರವನ್ನು ಕುಂಕುಮದಲ್ಲಿ ಬೆರೆಸಿ ಹಣೆಗೆ ಇಟ್ಟುಕೊಂಡರೆ ಸಾಕ್ಷಾತ್ ಲಕ್ಷ್ಮೀ ವೆಂಕಟೇಶ್ವರ ಅನುಗ್ರಹ ಎಂದೆಂದಿಗೂ ಇರುತ್ತದೆ ಮತ್ತು ನೀವು ಎಂದೂ ಸಾಲಗಾರರು ಆಗುವುದಿಲ್ಲ. 4. ಪಚ್ಚೆ ಕರ್ಪೂರವನ್ನು ನೀರಿನಲ್ಲಿ ಕಲಸಿ ಹಣೆ ಮತ್ತು ಮೂಗಿಗೆ ಹಚ್ಚಿಕೊಂಡರೆ ಶೀತ, ವ್ಯಾಧಿಗಳು ಮತ್ತು ಅರ್ಧ ತಲೆನೋವು ನಿವಾರಣೆಯಾಗುತ್ತದೆ. 5. ಪಚ್ಚೆ ಕರ್ಪೂರ ಮತ್ತು ಕೇಸರಿ ಮಿಶ್ರ ಮಾಡಿ ನಗದು ಪೆಟ್ಟಿಗೆಯಲ್ಲಿಟ್ಟರೆ ಅಧಿಕ ಧನಲಾಭ ಆಗುತ್ತದೆ. ನಗದು ಪೆಟ್ಟಿಗೆ ಅಂದರೆ ಕ್ಯಾಶ್ ಬಾಕ್ಸ್. 6. ವ್ಯಾಪಾರಸ್ಥರು ಪ್ರತಿ ದಿವಸ ಪಚ್ಚೆ ಕರ್ಪೂರದ ಕುಂಕುಮವನ್ನು ಹಣೆಗೆ ಇಟ್ಟುಕೊಂಡರೆ ಅಂದು ಅಧಿಕವಾದ ವ್ಯಾಪಾರ ಆಗುತ್ತದೆ. 7. ಪಚ್ಚೆ ಕರ್ಪೂರವನ್ನು ಸಿಹಿ ತಿಂಡಿಗೆ ಮಿಶ್ರಣ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ದಾನ ಮಾಡಿದರೆ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ಬೇಗ ನಡೆಯುತ್ತದೆ. 8. ಪಚ್ಚೆ ಕರ್ಪೂರದ ನೀರನ್ನು ಪ್ರತಿದಿನವೂ ಕುಡಿದರೆ ಗ್ಯಾಸ್ ಕಾಯಿಲೆ ಗುಣವಾಗುತ್ತದೆ. 9. ಪಚ್ಚೆ ಕರ್ಪೂರವನ್ನು ದೇವಾಲಯಕ್ಕೆ ದಾನ ಮಾಡಿದರೆ ನಿಮಗೆ ಗೌರವ, ಸನ್ಮಾನ ಜಾಸ್ತಿ ಆಗುತ್ತದೆ. 10. ಮಕ್ಕಳು ಇಲ್ಲದವರು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಪಚ್ಚೆ ಕರ್ಪೂರ ಹಾಕಿರುವ ಹಾಲಿನಿಂದ ಅಭಿಷೇಕ ಮಾಡಿಸಿ ಆ ಹಾಲನ್ನು ಕುಡಿಯುತ್ತಾ ಬಂದರೆ ಸಮಸ್ತ ಗರ್ಭದೋಷಗಳು ನಿವಾರಣೆಯಾಗಿ ಸಂತಾನವಾಗುತ್ತದೆ. 11. ಪಚ್ಚೆ ಕರ್ಪೂರವನ್ನು ಬ್ರಾಹ್ಮಣರಿಗೆ ದಾನ ಮಾಡಿದರೆ ಸಕಲ ಕಾರ್ಯಗಳು ಶೀಘ್ರವಾಗಿ ನಡೆದು ಗೌರವ ಹೆಚ್ಚುತ್ತದೆ. ಕರ್ಪೂರ ಹಚ್ಚುವ ಮೂಲಕ ಮನೆಯ ವಾಸ್ತುದೋಷ ನಿವಾರಿಸಿ ಪ್ರತಿಯೊಂದು ವಸ್ತುಗಳಿಗೂ ಋಣಾತ್ಮಕ ಹಾಗೂ ಧನಾತ್ಮಕ ಗುಣಗಳು ಎಂಬುದು ಇರುತ್ತವೆ. ಇನ್ನು ಕೆಲವು ವಸ್ತುಗಳಲ್ಲಿ ಋಣಾತ್ಮಕ ಶಕ್ತಿಯು ಅತಿ ಹೆಚ್ಚು ಇದ್ದರೆ ಇನ್ನು ಕೆಲವು ವಸ್ತುಗಳಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಿರುತ್ತದೆ. ಅಂತಹ ಧನಾತ್ಮಕ ಶಕ್ತಿ ಅತಿ ಹೆಚ್ಚಿರುವ ವಸ್ತುಗಳಲ್ಲಿ ಒಂದು ಕರ್ಪೂರ. ಕರ್ಪೂರವನ್ನು ನಾವು ದೇವರ ಪೂಜೆ, ಪುನಸ್ಕಾರ ಹಾಗೂ ಆರತಿ ಮಾಡುವುದಕ್ಕಾಗಿ ಬಳಸುತ್ತೇವೆ. ಕರ್ಪೂರಕ್ಕೆ ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸುವುದು ಅದ್ಭುತವಾದ ಶಕ್ತಿಯಿದೆ. ಇಂತಹ ಅದ್ಭುತ ಧನಾತ್ಮಕ ಶಕ್ತಿಯನ್ನು ಹೊಂದಿರುವ ಕರ್ಪೂರವನ್ನು ಬಳಸಿ ಹೇಗೆ ನಮ್ಮ ಜೀವನದಲ್ಲಿ ಇರುವ ದಾರಿದ್ರ್ಯ ಹೋಗಲಾಡಿಸುವುದು ಎಂದು ತಿಳಿಯೋಣ. ಮನೆಯಲ್ಲಿ ವಾಸ್ತುದೋಷವಿದ್ದರೆ ಮನೆಯ ಎಲ್ಲ ಕೋಣೆಗಳಲ್ಲಿ ಕರ್ಪೂರವನ್ನು ಇರಿಸಿ. ಇದರಿಂದ ಮನೆಯ ಕೆಟ್ಟ ಪರಿಣಾಮಗಳು ಕಡಿಮೆಯಾಗುತ್ತವೆ. ಕರ್ಪೂರ ಕರಗಿ ಕೊನೆಗೊಂಡಾಗ ಆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯ ಹರಿವು ಹೆಚ್ಚು ಇರುತ್ತದೆ. ಅಡುಗೆ ಮನೆಯನ್ನು ಸ್ವಚ್ಛಗೊಳಿಸಿದ ನಂತರ ಪ್ರತಿದಿನ ರಾತ್ರಿ ಒಂದು ಬಟ್ಟಲನ್ನು ತೆಗೆದುಕೊಳ್ಳಿ ಮತ್ತು ಅದರಲ್ಲಿ ಕರ್ಪೂರ ಮತ್ತು ಲವಂಗವನ್ನು ಬೆಳಗಿಸಿ. ಇದನ್ನು ಮನೆಯ ಮಾಲೀಕರು ಮಾಡಬೇಕು. ಇದನ್ನು ಪ್ರತಿದಿನ ಮಾಡಿದರೆ ಮನೆಯಲ್ಲಿನ ಆಹಾರ ಪದಾರ್ಥಗಳು ಯಾವಾಗಲೂ ತುಂಬಿರುತ್ತವೆ. ಪ್ರತಿದಿನ ಮನೆಯಲ್ಲಿ ಲವಂಗ ಮತ್ತು ಕರ್ಪೂರವನ್ನು ಹಚ್ಚಿ. ಹೀಗೆ ಮಾಡುವುದರಿಂದ ಮನೆಯಲ್ಲಿ ಧನಾತ್ಮಕತೆ ಹೆಚ್ಚುತ್ತದೆ. ಕುಟುಂಬ ಸದಸ್ಯರು ಪ್ರಗತಿ ಕಾಣುತ್ತಾರೆ. ಸ್ನಾನ ಮಾಡುವ ನೀರಿಗೆ ಕೆಲವು ಹನಿ
ಕರ್ಪೂರದ ಎಣ್ಣೆಯನ್ನು ಸೇರಿಸಿ. ಹೀಗೆ ಮಾಡುವುದರಿಂದ ದೇಹದಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿಯು ನಿವಾರಣೆಯಾಗುವುದು. ಇದೇ ವೇಳೆ ದೇಹದಲ್ಲಿ ಚುರುಕುತನ ಮತ್ತು ಶಕ್ತಿ ಹೆಚ್ಚುವುದು. ಯಾವುದೇ ಕೋಣೆಯಲ್ಲಿ ನಿಮಗೆ ನಕಾರಾತ್ಮಕ ಎನರ್ಜಿ ಇದೆ ಎಂದು ಭಾವಿಸಿದರೆ ಆ ಕೋಣೆಯಲ್ಲಿ ಕರ್ಪೂರವನ್ನು ಹಚ್ಚಿ ಇಡಿ. ಇದರಿಂದ ಕೋಣೆಯಲ್ಲಿ ಪೂರ್ತಿಯಾಗಿ ಧನಾತ್ಮಕತೆ ತುಂಬುತ್ತದೆ. ನಿಮ್ಮ ಮನೆಯಲ್ಲಿರುವ ಯಾರಿಗಾದರೂ ಆರೋಗ್ಯ ಸಮಸ್ಯೆ, ಉದ್ಯೋಗದ ಸಮಸ್ಯೆ ಅಥವಾ ಮಾನಸಿಕ ಕಿರಿಕಿರಿ ಉಂಟಾಗುತ್ತಿದ್ದರೆ ನಿಮ್ಮ ಮನೆಯಲ್ಲಿ ಋಣಾತ್ಮಕ ಶಕ್ತಿಗಳು ಇದೆ ಎಂದು ಅರ್ಥ. ಈ ಋಣಾತ್ಮಕ ಶಕ್ತಿಯನ್ನು ತೊಲಗಿಸಲು ರಾತ್ರಿಯಲ್ಲಿ 1 ಬಕೆಟ್ ನೀರಿನಲ್ಲಿ ಶುದ್ಧ ಕರ್ಪೂರವನ್ನು ನೆನೆ ಹಾಕಿ ಬೆಳಿಗ್ಗೆ ಬೇಗ ಎದ್ದು ನೆನೆ ಹಾಕಿದ ಕರ್ಪೂರದ ನೀರಿನಿಂದ ಮನೆಯ ನೆಲವನ್ನು ಸ್ವಚ್ಛ ಮಾಡಿ. ಹೀಗೆ ಮಾಡುವುದರಿಂದ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಮನೆಯಿಂದ ನಾಶವಾಗುವುದು. ಹೀಗೆ ಪ್ರತಿ ಶುಕ್ರವಾರ ಮಾಡುವುದು ಒಳ್ಳೆಯದು. ಈ ಮಾಹಿತಿಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.